ಹೋಲು ರೀತಿಯಲ್ಲಿ ನೀವು ರೀಕ್ರಿಯೇಟ್ ಮಾಡಿದಾಗ ಆಬ್ವಿಯಸ್ಲಿ ಅವ್ರಿಗೆ ಅನುಮಾನ ಬಂದಿರುತ್ತೆ, ಕೇಳಿರ್ತಾರೆ ಅಥವಾ ಇನ್ನೇನೋ. ಮೇಡಮ್, ಈಗ ಅವ್ರ ಕುಟುಂಬದವ್ರು ಕೇಳಿ, ಈಗ ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಫಿಲಮ್ ಚೇಂಬರ್ಗೂ ಕೊಟ್ಟಿದ್ದಾರೆ, ನಮ್ದೆಲ್ಲ ಡಾಕ್ಯುಮೆಂಟ್ ಕೇಳಿ ಅಂತ ಹೇಳಿ, ಕೊಡಿ ಅಂತ ಹೇಳಿ, ಮತ್ತೆ ಸೆನ್ಸಾರ್ ಕೊಟ್ಟರು. ಅದು ಅವ್ರ ರೈಟ್ಸ್ ಇದೆ, ಎಲ್ಲ ಕೇಳಿ. ಈ ಸಂಬಂಧಪಟ್ಟಿಲ್ದಿರೋ ವ್ಯಕ್ತಿಯವರು ಏನು ಬೇಕು ಅವ್ರಿಗೆ? ಆಯಪ್ಪನ ಒಬ್ಬ ನಿರ್ಮಾಪಕ, ತಮಿಳ್ ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ. ಈ ಥರ ಮಾಡಬೇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲ 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 ಇಲ್ಲ, ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ ಕ್ರೈಮ್ ಅಂದರೆ. ನಾನು ಪ್ರಸ್ತುತ ಏನು ಇವತ್ತು ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ನಂಬರ್ 250/2024 ಆ ಘಟನೆನ ನಾನು ತೊಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತೊಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದು ವೇಳೆ ನಾನು ಟ್ರಯಲ್ ನಡೆಯೋಕ್ಕೆ ಸಿನಿಮಾ ತೊಗೊಂಡು ಮಾಡ್ತು ಅಂದರೆ ನನಗೆ ಸಬ್ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳಿದ್ದು ಮೇಡಮ್, ಪ್ಲೀಸ್. ಎಸ್ ಮೇಡಮ್, ಎಸ್ ಮೇಡಮ್. ಇಲ್ಲ ಮೇಡಮ್, ಅಲ್ಲ ಇಲ್ಲ ಇಲ್ಲ ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದರೆ ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟಲ್ಲಾದರೆ ಮಾಮೂಲಿ ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ಲಾದರೆ CBI. ಅದು ಯಾರ್ಯಾರಿಗೆ ರೆಫರ್ ಮಾಡ್ತಾರೆ, ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ದಲ್ಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟ್ ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿಗಾದರೂ ಅಷ್ಟೇ, ಕಾಮನ್ ಮ್ಯಾನ್ಗಾದರೂ ಅಷ್ಟೇ. ಸೆಲೆಬ್ರಿಟಿಗಾದರೆ ಒಂದು ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದರೆ ಕಾಮನ್ ಆಗಿ ಹೋಗ್ತಾರೆ. ಆ ಥರ ಕ್ರೈಮಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅಂದ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್. ಕೆಲವೊಂದು ಸೀನ್ಗಳು ಈ ದರ್ಶನ್ ಅವರ ಇನ್ಸಿಡೆಂಟ್ಗೆ ನಡೆದಂತಹ ಸೀನ್ಗೆ ಹೋಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಶ್ನೆ ಇದೆ ಅಂತ ಇರೋದು. ಇಲ್ಲಾಂದ್ರೆ ಯಾರು ನಿಮ್ಮನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ. ಇಲ್ಲ ಮೇಡಮ್, ನೀವು ಕ್ವಶನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವು ಏನಾದ್ರು ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ. ನಾನು ಒಂದು ಕ್ರೈಮ್ ಕಥೆನ ಏನು ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ಯಾವ ರೀತಿ ಆಯಾಮಗಳಲ್ಲಿ ಚಿತ್ರೀಕರಿಸಬೇಕೋ ಆ ರೀತಿ ಚಿತ್ರೀಕರಿಸಿದ್ದೇನೆ. ಇದು ಯಾವುದೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಸೆಲೆಬ್ರಿಟಿ ಅವರ ಕ್ರೈಮ್ಗೆ ಸಂಬಂಧಿತ ಪಟ್ಟಿದ್ದಲ್ಲ. ಬರುವಂತೆ ಸ್ವಲ್ಪ ಅದು ಚೇರ್ ಕೊಡಿ ಮಂಜಣ್ಣ. ಹಾಂ ಸರ್. ಹಾಂ ಅಲ್ಲ ಬಂದಿದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಯು. ಎಸ್ ಮೇಡಮ್. ಮೇಡಮ್, ಈಗ ಮಿಸ್ಟರ್ ನಟವರ್ಲಾಲ್ ಮಾಡ್ದೋ, ಒಂದು 7 ಕೋಟಿ ಯಾಕೆ ಮಾಡ್ದೋ ಬರಲಿಲ್ಲ. ನನ್ನ ಅಯೋಧ್ಯಪುರಂ ಸಿನಿಮಾ ಮಾಡಿದೆ. ಅಲ್ಲಲ್ಲ, ಸಿನಿಮಾದಲ್ಲಿ ಬಂದರೆ 100 ಕೋಟಿನೂ ಬರ್ಬೋದು, 3 ರೂಪಾಯಿಗೂ ಬರಲ್ಲ. ಹಾಂ ಹಾಂ ಎಸ್ ಮೇಡಮ್. ಅಲ್ಲ ಮೇಡಮ್, ನಾವು ಒಂದು ವರ್ಗಕ್ಕೆ ಮಾಡಿಲ್ಲ ಮೇಡಮ್, ಎಲ್ಲ ಸಿನಿ ಪ್ರಿಯರಿಗೆ ಮಾಡಿದ್ದೀವಿ. ನಮ್ಗೆ ಗೊತ್ತಿಲ್ಲ ಯಾವ ವರ್ಗ ಇದೆ ಯಾವುದಿದೆ ಅಂತ, ಬಟ್ ಎಲ್ಲ ಸಿನಿ ಪ್ರಿಯರಿಗೋಸ್ಕರ ಮಾಡಿದಂತಹ ಚಿತ್ರ ಮೇಡಮ್ ಇದು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಅಲ್ಲ, ಸಿನಿಮಾದಲ್ಲಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ಸರ್, ಡೈರೆಕ್ಟರ್ ಶೂಟ್ ಮಾಡಿದವರು. ಚೇಂಜ್ ಇದೆಯಲ್ಲ ಮೇಡಮ್. ಎಲ್ಲಿ ಮೇಡಮ್ ನಾನು ಗೌಡನೇ ಮೇಡಮ್. ಅಲ್ಲ, ಹಂಗೆ ಅಂದ್ಬಿಟ್ಟು ಗೌಡ ಅಂದರೆ ಯಾರಿಗೂ ಪೇಟೆಂಟ್ ಇರೋದಿಲ್ಲ ಮೇಡಮ್. ಪೇಟೆಂಟ್ ಏನಿರೋದಿಲ್ಲ ನನ್ನ ಪ್ರಕಾರವಾಗಿ ಮೇಡಮ್. ಕಾಕತಾಳೀಯವಾಗಿ ಹೊಂದಾಣಿಕೆ ಆಗುತ್ತೆ. ಎಸ್ ಮೇಡಮ್. ಅಲ್ಲ
ಅಲ್ಲ, ಯಥಾವತ್ತವಾಗಿ ಯಾವುದೇ ಸರ್, ನಾನು ಹೇಳ್ತಿಲ್ಲ ಸ್ಪಷ್ಟವಾಗಿ ಸರ್, ಯಥಾವತ್ತವಾಗಿ ಯಾವುದೇ ಒಂದು ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ಇಲ್ಲ ಸರ್. ಎಲ್ಲ ಕ್ರೈಮ್ ಅಲ್ಲೂ ಹಂಗಿದ್ರೆ ಹಾಂ ಫ್ಲೈಓವರ್ಸ್ ಹಾಂ ಆಮೇಲೆ ಈ ಶೆಡ್ ತರ ಹಂಗೆ ಇರುತ್ತಾ ಸರ್? ಹಂಗಿದ್ರೆ ಕ್ರೈಮ್ ಇನ್ಸಿಡೆಂಟ್ಗಳು ಅಲ್ಲ, ಕ್ರೈಮ್ಗಳು ಈಗ ಎಲ್ಲಿ ಗೋಪ್ಯವಾದ ಒಂದು ಯಾವ್ದಾರ ಒಂದು ಗೋಡನಲ್ಲಿ ಹೊಡೆದಾಕ್ತಾರೆ, ಒಂದು ಫಾರೆಸ್ಟಲ್ಲಿ ಮರ್ಡರ್ ಮಾಡ್ತಾರೆ. ಅಲ್ಲಲ್ಲ, ಗೋಡನ್ನು ಶೆಡ್ಡು ಡಿಫ್ರೆಂಟ್, ಪಾರ್ಕಿಂಗ್ ಯಾರ್ಡಲ್ಲಿ ಹೊಡೆದಾಕ್ತಾರೆ, ಇಲ್ಲ ರೋಡಲ್ಲಿ ಹೊಡಿತಾರೆ, ಒಂದು ಕಾರಲ್ಲಿ ಹೊಡೆದಾಕ್ತಾರೆ. ಕ್ರೈಮ್ ಘಟನೆಗಳು ಎಲ್ಲಿ ಬೇಕಾದರೂ ಮಾಡ್ತಾರೆ. ಅಲ್ಲಿ ಹೆಸರುಗಳು ಬೇರೆ ಸರಿ, ಅದು ಬೆಂಗಳೂರು ನ್ಯೂಸ್ ಅಂತ ಪೇಪರ್ ಇದೆ ಅಲ್ಲ, ಹೆಡ್ಲೈನ್ ಅಲ್ಲಿ ಇದೆಯಲ್ಲ. ಎಸ್ ಮೇಡಮ್. ಅಲ್ಲಲ್ಲ, ಪೈಪ್ಲೈನ್ ಹತ್ರ ಅಲ್ಲ ಸಿಕ್ಕಿದ್ದು, ಅದು ಮೋರಿ ಹತ್ರ ಮೇಡಮ್. ಪೈಪ್ಲೈನ್ಗೂ ಮೋರಿಗೂ ಬೇರೆ ಇದೆ ಮೇಡಮ್. ಹಾಂ, ಮರುವಂತೆ ಸರ್. ಅದು ಪೈಪ್ಲೈನ್ ಬೇರೆ, ಟ್ರೈನ್ ಅಲ್ಲಿ ಸಿಕ್ಕಿತ್ತು ರಿಯಲ್ ಇದು. ಸರ್ 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 ಪ್ಲೀಸ್ ಸರ್. ಹ್ಞೂ ಸತ್ಯಮೇವ ಜಯತೆ ಅಂತ ಬೇರೆ ಹಾಕಿದ್ರು. ಸರ್ ದರ್ಶನ್ ಕುರಿತಾಗಿ ನಾವು ಒಂದು ಎಳೆಯಷ್ಟು ತಗೊಂಡಿಲ್ಲ ಅಂತ ಹೇಳ್ಬಿಡಿ. ಸರ್, ಈಗ ನಾನು ಬಿ ಫ್ರಾಂಕ್, ಟ್ರಯಲ್ ನಡೆಯೋ ಅಂತ ಎಸ್ ಸರ್ ನೋ ಹೇಳಿ. ಅಲ್ಲಲ್ಲ, ಖಂಡಿತವಾಗ್ಲೂ ನಾನು ದರ್ಶನ್ ಸರ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಸರ್. ನಾನು ಬೇರೆ ಘಟನೆಗಳನ್ನ ಇಂದ ಪ್ರೇರೇಪಿತನಾಗಿ ಮಾಡಿದ್ದೇನೆ ಸರ್, ಅಷ್ಟೇ. ನೆನ್ನೆ ಸರ್. ಹ್ಞೂ ಅದೇ ಮೊಬೈಲ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರಯಲ್ ನಡೀತಾ ಅದೇ ಕಥೆ. ಮೇಡಮ್, ಎಲ್ಲ ಕ್ರೈಮಲ್ಲಿ ಅಷ್ಟೇ ಮೇಡಮ್. ಈಗ ನಾನು ಕ್ರೈಮ್ ಮಾಡಿದ್ರು, ನಾನು ಅರೆಸ್ಟ್ ಆದ್ರೂ ನಾನು ಹಿಂಗೆ ಇಟ್ಕೊಂಡೆ ತೆಗೆಸ್ಕೊತಾರೆ, ಅಷ್ಟೇನೆ ಮೇಡಮ್. ಅಷ್ಟೇನೆ ಮೇಡಮ್. ಅಲ್ಲ, ಈ ಇಬ್ರು ಜೊತೆ ಸಹ ಮಾಡಿದ್ರೆ ಅಷ್ಟೇ ಮೇಡಮ್ ಮಾಡೋದು. ಅದು ಪ್ರೊಸೀಜರ್ ಅಷ್ಟೇ ಮೇಡಮ್. ಎಸ್ ಮೇಡಮ್. ಹೋಟೆಲ್ ಓನರು ಆಯ್ತಾ, ಮನೆ ಕೆಲಸದವರು, ಅದಾದ್ಮೇಲೆ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡೋರು, ಓಡೋರು, ಈ ತರ ಪೈಪ್ ಲೈನ್ ಒಂದೇ ಸ್ಟೋರಿ ಸರ್ ಕೇಳಿರೋದು ದರ್ಶನ್ ಸರ್ ಇನ್ಸಿಡೆಂಟ್. ಈಗ ಯಾವ ವರ್ಷದಲ್ಲಿ ನಡೆದಿರೋದು ಇನ್ಸ್ಪೈರ್ ಆಗ್ತಾ ಹೋಗ್ತಿದ್ರೋ ಗೊತ್ತಾಗ್ತಾ ಇಲ್ಲ. ಅದೇ ನಮಗೆ ದಯವಿಟ್ಟು ಪ್ಲೀಸ್ ಮೇಡಮ್, ಸಿನಿಮಾ ನೋಡಿ, ತಮಗೆಲ್ಲ ಶೋ ಅರೇಂಜ್ ಮಾಡ್ತೇವೆ, ಬಂದು ನೋಡಿ. ಯಾವಾಗ ರಿಲೀಸ್ ತನುಷ್? ಹಾಂ, ಏಪ್ರಿಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬೇಗ ಮಾಡ್ಬೇಡಿ ಸರ್. ಇಲ್ಲ ಖಂಡಿತ ಮೇಡಮ್. ಇಲ್ಲ ಟ್ರೈಲರ್ ಬಿಡೋಕ್ಕೆ ಡಿಸೈಡ್, ಇನ್ನು ನಾವೇ ಕನ್ಫ್ಯೂಷನಲ್ಲಿ ಇದ್ದೀವಿ. ಅಲ್ಲ ಆ ಥರ ಅಲ್ಲ. ಟ್ರೈಲರ್ ಸರ್, ಟೈಮ್ ಇದ್ರೆ ನಮ್ಮ ರಿಲೀಸ್ಗೂ ಮತ್ತೆ ಇವಾಗ ಟೈಮ್ ಇತ್ತು ಅಂತ ಹೇಳಿದ್ರೆ ಟ್ರೈಲರ್ ಬಿಡ್ತೀವಿ. ಧನುಷ್ ಅವರಿಗೆ ಥ್ರೆಟ್ ಬಂತಾ? ನಿಮ್ಗೆ ಏನಾದ್ರು ಥ್ರೆಟ್, ಬೆದರಿಕೆ ಇಲ್ಲ ಯಾವುದು ಬಂದಿಲ್ಲ. ಬರುತ್ತೆ ಅಂತ ಇದೆ. ಇಲ್ಲ, ಏನಕ್ಕೆ ಬರುತ್ತೆ? ಯಾರೋ ಒಬ್ರು ಯೂಟ್ಯೂಬ್ ಚಾನಲ್ ಇಂದ ಇವಾಗ ಕಾಲ್ ಮಾಡಿದ್ರು. ಯೂಟ್ಯೂಬ್ ಚಾನಲ್ ಅಲ್ಲ, ಯಾರೋ ಒಬ್ರು ಅಣ್ಣವ್ರ ಅಭಿಮಾನಿ ಸಂಘದಿಂದ ಯಾರೋ ಒಬ್ರು ಕಾಲ್ ಮಾಡಿದ್ರು. ಶಿವಣ್ಣ ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ನಮ್ಮ ಸಿನಿಮಾ ಹೆಸರಿಟ್ಕೊಂಡು ಇದು ಮಾಡಿದ್ದಾರೆ ಅಂತ, ಏನೋ ಯೂಟ್ಯೂಬಲ್ಲಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿತ್ತು ಅಷ್ಟೇ. ಕಾಲ್ ಬಂದಿತ್ತು ಇವಾಗ, ಪ್ರೆಸ್ ಮೀಟ್ ಅಟೆಂಡ್ ಆಗಿಂತ ಮುಂಚೆ. ಗೊತ್ತಿಲ್ಲ, ನಮ್ಮ ಸಿನಿಮಾ ಹೆಸರಿಟ್ಕೊಂಡು ಶಿವಣ್ಣ ಅವ್ರು ಆಕ್ಟ್ ಮಾಡಿದ್ದಾರೆ ಬಾಸ್ ಸಿನಿಮಾದಲ್ಲಿ ಅಂತ ಏನೋ ನಾವು ತನು ಶಿವಣ್ಣ ಅಂತ ಇದೆಯಲ್ಲ, ಆ ಥರ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಅದು ನೋಡಿ ವಿಡಿಯೋ ಕಳಿಸ್ತೀನಿ, ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಪ್ರಮೋದ್ ಮರವಂತಿ ಅವರು ಮಾತಾಡ್ತಾರೆ, ಒಂದು ಸೆಕೆಂಡ್.